ಹಾಯ್ ಸ್ನೇಹಿತರೆ, ಪ್ರಾಣಯೋಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸೂರ್ಯ ನಮಸ್ಕಾರ ಯೋಗ ಎಂದರೇನು, ಅದನ್ನು ಹೇಗೆ ಮಾಡಬೇಕು, ಅದರ ಆರೋಗ್ಯಕರ ಉಪಯೋಗಗಳು ಮತ್ತು ಸೂರ್ಯನ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ನಮ್ಮ ಸೂರ್ಯನ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇಡೀ ನಮ್ಮ ವಿಶ್ವವು ಗ್ಯಾಲಕ್ಸಿಗಳಿಂದ ಕೂಡಿದ್ದು ಅಪಾರವಾದ ಕೋಟ್ಯಾನು ಕೋಟಿ ಗ್ಯಾಲಕ್ಸಿಗಳನ್ನ ಕಾಣಬಹುದು. ಇದರಲ್ಲಿ ನಮ್ಮ ಒಂದು ಗ್ಯಾಲಕ್ಸಿ ನೋಡೋದಾದ್ರೆ ಆಲೋಆದಿ, ಮಿಲ್ಕಿ ವೇ, ಆಕಾಶ ಪಥ, ಆಕಾಶಗಂಗೆ ನಾನಾ ಹೆಸರುಗಳಿಂದ ಕರೆಯೋದು ರೂಢಿಯಲ್ಲಿದೆ. ನಮ್ಮ ವಿಶ್ವ ಉಗಮವಾಗಿ 13.5 ಬಿಲಿಯನ್ ವರ್ಷಗಳಾಗಿದೆ. ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಎಂದು ಹೆಸರಿಸಲಾಗಿದೆ. ವಿಶ್ವವು ಗ್ಯಾಲಕ್ಸಿಗಳಿಂದ ಕೂಡಿದೆ. ಪ್ರತಿಯೊಂದು ಗ್ಯಾಲಕ್ಸಿಗಳಲ್ಲಿ ನಮ್ಮ ಸೂರ್ಯನಿಗೆ ಹತ್ತಿರವಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಟರಿ. ಇನ್ನು ನಮ್ಮ ಸೂರ್ಯನಿಗೆ ಗುರುತ್ವಾಕರ್ಷಣೆ ಬಲ ಇದೆ, ಅದಕ್ಕೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವುದು. ಕೆಲವೊಂದು ಸಿದ್ಧಾಂತಗಳನ್ನ ನೋಡೋದಾದ್ರೆ ಸೌರಕೇಂದ್ರ ಸಿದ್ಧಾಂತವನ್ನ ನಮ್ಮ ಭಾರತದ ಆರ್ಯಭಟ ಮಂಡಿಸಿದರು. ಭೂಕೇಂದ್ರ ಸಿದ್ಧಾಂತವನ್ನ ಟಾಲಮಿ ಮಂಡಿಸಿದರು. ಗ್ರಹಗಳ ಚಲನೆ ಕೆಪ್ಲರ್, ನಂತರ ಕೋಪರ್ನಿಕಸ್ ಸಹ ಸೌರಕೇಂದ್ರ ಸಿದ್ಧಾಂತವನ್ನು ಸಹ ಮಂಡಿಸಿದರು. ನೋಡಿ ಸ್ನೇಹಿತರೆ, ನಮ್ಮ ಸೂರ್ಯನು ಸೌರಮಂಡಲದ ಕೇಂದ್ರವಾಗಿದ್ದು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ಜೀವನಾಡಿಯಾಗಿದ್ದಾನೆ. ಸೂರ್ಯನ ಬೆಳಕು ಮತ್ತು ತಾಪಮಾನದಿಂದಲೇ ಸಸ್ಯಗಳು ಬೆಳೆಯುವುದು, ವಾತಾವರಣ ಸಮತೋಲನವಾಗಿರುವುದು, ನೀರಿನ ಚಕ್ರ ನಡೆಯುವುದು ಮತ್ತು ಮಾನವನ ಜೀವನ ಸಹ ಸೂರ್ಯನ ಒಂದು ಶಕ್ತಿಯಿಂದ ನಡೆಯುವುದು. ನಾವು ಪ್ರತಿದಿನ ನೋಡೋ ಸೂರ್ಯ ಕೇವಲ ನಕ್ಷತ್ರ ಅಲ್ಲ, ಇದು ಭೂಮಿಯ ಮೇಲಿನ ಎಲ್ಲ ಉಗಮಕ್ಕೆ ಸಾಕ್ಷಿಯಾಗಿದ್ದಾನೆ. ಇನ್ನು ನಮ್ಮ ಸೂರ್ಯನ ಬೆಳಕು ಭೂಮಿಗೆ ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ ಸೂರ್ಯನಿಂದ ಹೊರಬರುವ ಬೆಳಕು ವಿದ್ಯುತ್ ಚುಂಬಕೀಯ ಅಲೆಗಳ ರೂಪದಲ್ಲಿ ಬಾಹ್ಯಾಕಾಶದಿಂದ ನಮ್ಮ ಭೂಮಿಯನ್ನ ತಲುಪುತ್ತದೆ. ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅಷ್ಟು ವೇಗವಾಗಿದ್ದರೂ ಸಹ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತದೆ. ಇನ್ನು ನಮ್ಮ ಭೂಮಿ ಮೇಲಿರುವ ಜೀವಿಗಳಿಗೆ ಸೂರ್ಯನ ಕಿರಣಗಳು ಯಾಕೆ ಬೇಕಂದ್ರೆ ಸಸ್ಯಗಳಿಗೆ ಜೀವ ಇದೆ ಅಂತ ಗೊತ್ತಿದೆ ಅಲ್ವಾ. ಸಸ್ಯಗಳು ಸೂರ್ಯನ ಬೆಳಕಿನ ಕಿರಣಗಳ ಸಹಾಯದಿಂದ ಆಹಾರ ತಯಾರಿಸಿಕೊಳ್ತವೆ. ಇದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಎಂದು ಕರೀತೀವಿ. ಈ ಪ್ರಕ್ರಿಯೆಯಿಂದಲೇ ನಮಗೆ ಆಮ್ಲಜನಕ ಸಿಗುವುದು. ನೋಡಿ, ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಎಲುಬುಗಳನ್ನ ಅಂದ್ರೆ ಮೂಳೆಗಳನ್ನ ಬಲಪಡಿಸಲು ಸಹಕಾರಿಯಾಗಿದೆ. ಇನ್ನು ನಮ್ಮ ಸಮುದ್ರದ ನೀರನ್ನ ಸೂರ್ಯನ ಕಿರಣಗಳಿಂದ ಬಿಸಿಯಾಗಿ ಆ ನೀರು ಆವಿಯಾಗಿ ನಮ್ಮ ವಾತಾವರಣದ ಮೇಲೆ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬರುತ್ತದೆ. ಇನ್ನು ಆಧ್ಯಾತ್ಮಿಕ ಮತ್ತು ಯೋಗದ ಮಹತ್ವ ತಿಳಿಯೋದಾದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ಜೀವದಾತ ಎಂದು ಪೂಜಿಸಲಾಗುತ್ತದೆ. ಯೋಗದಲ್ಲಿ ಸೂರ್ಯ ನಮಸ್ಕಾರ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡುವ ಅಭ್ಯಾಸವಾಗಿದೆ. ಸೂರ್ಯ ನಮಸ್ಕಾರ ಹಲವು ಆಸನಗಳನ್ನೊಳಗೊಂಡ ಒಂದು ಪರಿಪೂರ್ಣ ಅಭ್ಯಾಸ. ಇದಕ್ಕೆ ದೇಹದ ಎಲ್ಲಾ ಪ್ರಮುಖ ಅಂಗಾಂಗಗಳನ್ನ ಪುನಶ್ಚೇತನಗೊಳಿಸುವ ಸಾಮರ್ಥ್ಯವಿದೆ. ಸೂರ್ಯಾಭಿಮುಖವಾಗಿ ಮಾಡುವಂತ ಈ ಪರಿಪೂರ್ಣ ಅಭ್ಯಾಸಕ್ಕೆ ಸೂರ್ಯ ನಮಸ್ಕಾರ ಎನ್ನಲಾಗಿದೆ. ಆರೋಗ್ಯಂ ಭಾಸ್ಕರಾದಿಚ್ಚಿತ್ ಎಂದು ವೇದ ಪುರಾಣಗಳಲ್ಲಿ ಉಲ್ಲೇಖವಿದ್ದು ಸೂರ್ಯ ಕಿರಣಗಳು ದೇಹದ ಮೇಲೆ ಬೀಳುವುದರಿಂದ ಅನೇಕ ರೋಗಗಳು ದೂರವಾಗಿ ಆರೋಗ್ಯಕರ ಮನಸ್ಸನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಪ್ರತಿನಿತ್ಯ ಮುಂಜಾನೆ ಸೂರ್ಯ ನಮಸ್ಕಾರವನ್ನ ಹೊರಗಡೆ ಶುದ್ಧ ಗಾಳಿ ಹಾಗೂ ಮುಂಜಾನೆ ಬೆಳಕಿನಲ್ಲಿ ಮಾಡೋದ್ರಿಂದ ಶರೀರದ ಪೋಷಣೆ, ರಕ್ಷಣೆ, ಬೆಳವಣಿಗೆಗೆ ಬೇಕಾದ ಎಲ್ಲ ಅಂಶಗಳು ದೊರೆತು ಸ್ನಾಯುಗಳು ಬಲವಾಗುತ್ತವೆ ಮತ್ತು ಮನಸ್ಸು ಶಾಂತಗೊಂಡು ದೇಹದಾಢ್ಯ ಹೆಚ್ಚಿ ಆಯುಷ್ಯ ವೃದ್ಧಿಯಾಗೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಸೂರ್ಯ ನಮಸ್ಕಾರ ಮಾಡುವಾಗ ಹೇಳುವಂತ ಬೀಜಾಕ್ಷರ ಮಂತ್ರಗಳಿಂದ ನಮ್ಮ ಹೃದಯದಲ್ಲಿ ಮತ್ತು ಶ್ವಾಸಕೋಶದ ಕ್ರಿಯೆಗಳ ಮೇಲೆ ಉತ್ತಮ ಪ್ರಭಾವ ಬೀರಿ ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಚಿಂತನೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಯೋಗದಲ್ಲಿ ಪೂರಕ ಮತ್ತು ರೇಚಕ ಕುಂಭಕ ಅನ್ನು ನೋಡೋದಾದ್ರೆ ಪೂರಕ ಎಂದ್ರೆ
ಪೂರ್ತಿ ಶ್ವಾಸವನ್ನ ತಗೊಳ್ಳೋದು. ರೇಚಕ ಅಂದ್ರೆ ಪೂರ್ತಿ ಶ್ವಾಸವನ್ನ ಹೊರಬಿಡುವುದು. ಕುಂಭಕ ಅಂದ್ರೆ ಇದರಲ್ಲಿ ಪ್ರಕಾರ 1, ಪ್ರಕಾರ 2 ಅಂತ ನಾವು ನೋಡ್ಬೋದು. ಕುಂಭಕ ಬಾಹ್ಯ ಕುಂಭಕ ಮತ್ತೆ ಅಂತರ್ಕುಂಭಕ. ಅಂತರ್ಕುಂಭಕ ಅಂದ್ರೆ ಪೂರ್ತಿ ಶ್ವಾಸವನ್ನ ತಗೊಂಡು ಅಲ್ಲೇ ಉಸಿರನ್ನ ಬಿಗಿಡಿದು ಸ್ವಲ್ಪ ಕಾಲ ಇದ್ದು ಹೊರಗಡೆ ಬಿಡೋದು. ಪ್ರತಿಯೊಂದು ಆಸನದೊಂದಿಗೆ ಪೂರಕ ರೇಚಕ ಮಾಡೋದ್ರಿಂದ ಉಸಿರಾಟ ಹದಗೊಂಡು ಶರೀರವು ಸಮಸ್ಥಿತಿಗೆ ಮರುಕಳಿಸೋದನ್ನ ನಾವು ನೋಡ್ಬೋದು. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳ ಸುಂದರವಾದ ಜೋಡಣೆಯನ್ನ ಇದರಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಈ ತರ ಹಲವು ಆಸನಗಳನ್ನ ನಾವು ನೋಡಬಹುದು. ಸ್ನೇಹಿತರೆ, ಸೂರ್ಯ ನಮಸ್ಕಾರದ ಮಹತ್ವವನ್ನ ತಿಳ್ಕೊಳ್ಳೋದಾದ್ರೆ, ಸೂರ್ಯ ನಮಸ್ಕಾರವು ಕೇವಲ ಒಂದು ಯೋಗಾಭ್ಯಾಸವಲ್ಲ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನ ಸಮತೋಲನಗೊಳಿಸುವ ಸಂಪೂರ್ಣ ಸಾಧನೆಯಾಗಿದೆ. ನಮ್ಮ ಜೀವನದ ಮೂಲವಾದ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಅದ್ಭುತ ವಿಧಾನವೇ ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ಬಹುತೇಕ ಎಲ್ಲಾ ಸ್ನಾಯುಗಳು ಚುರುಕಾಗುತ್ತವೆ. ಇದು ದೇಹದ ನಮ್ಯತೆಯನ್ನ ಹೆಚ್ಚಿಸಿ ರಕ್ತ ಸಂಚಾರವನ್ನ ಸುಧಾರಿಸುತ್ತದೆ ಮತ್ತು ಶಕ್ತಿಯನ್ನ ವೃದ್ಧಿಸೋದ್ರಲ್ಲಿ ಒಂದ್ ಮಾತಿಲ್ಲ. ಜೊತೆಗೆ ಉಸಿರಾಟದ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಿ ಹೃದಯದ ಆರೋಗ್ಯಕ್ಕೂ ಸಹಕಾರಿಯಾಗುತ್ತದೆ. ಮಾನಸಿಕವಾಗಿ ನೋಡಿದರೆ ಸೂರ್ಯ ನಮಸ್ಕಾರ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನ ನೀಡುತ್ತದೆ. ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಉದ್ಯೋಗದಲ್ಲಿರುವವರು ಪ್ರತಿದಿನ ಇದನ್ನ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು. ಸೂರ್ಯನ ಬೆಳಕಿನಿಂದ ನಮಗೆ ಜೀವಶಕ್ತಿ ದೊರೆಯುತ್ತದೆ. ಭೂಮಿಯ ಮೇಲಿನ ಎಲ್ಲ ಜೀವ ಜಾಲಗಳ ಬದುಕಿಗೆ ಸೂರ್ಯನೇ ಪ್ರಮುಖ ಆಧಾರ. ಆದ್ದರಿಂದ ಸೂರ್ಯ ನಮಸ್ಕಾರವು ಆರೋಗ್ಯ. ಇನ್ನು ಸೂರ್ಯ ನಮಸ್ಕಾರ ಮಾಡುವ ಮೊದಲು ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೋಡೋದಾದ್ರೆ, ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಯೋಗಾಭ್ಯಾಸವನ್ನ ಮಾಡಿಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೂ ಮೊದಲು ವಾರಂ ಎಕ್ಸಸೈಸ್ ಅನ್ನ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಕುತ್ತಿಗೆ, ಭುಜ, ಕೈ, ಸೊಂಟ, ಕಾಲುಗಳಿಗೆ ಸಣ್ಣದಾದಂತ ಸ್ಟ್ರೆಚಿಂಗ್ ಮಾಡಿ ನಮ್ಮ ದೇಹವನ್ನು ಕಂಪ್ಲೀಟ್ ಆಗಿ ಸಡಿಲಗೊಳಿಸ್ಕೋಬೇಕು. ಉಸಿರಾಟದ ಮೇಲೆ ಗಮನವಿರಲಿ. ಪ್ರತಿ ಭಂಗಿಯಲ್ಲೂ ಸರಿಯಾದ ರೀತಿಯಲ್ಲಿ ಉಸಿರಾಟದ ಕ್ರಮವನ್ನ ಅಬ್ಸರ್ವ್ ಮಾಡ್ತಾ ಯೋಗಾಸನವನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಿಧಾನವಾಗಿ ಪ್ರಾರಂಭ ಮಾಡಿ ಹೊಸಬರು ಒಂದು 3 ಸುತ್ತರಿಂದ 5 ಸುತ್ತು ಯೋಗಾಭ್ಯಾಸ ಮಾಡ್ಕೊಳ್ಳೋದು ಉತ್ತಮ. ದೇಹ ಹೊಂದಿಕೊಂಡ ನಂತರ ನಿಧಾನವಾಗಿ ಸುತ್ತುಗಳನ್ನ ಹೆಚ್ಚು ಮಾಡ್ಕೊಳ್ಬಹುದು. ಸರಿಯಾದ ಭಂಗಿಯನ್ನ ಕಾಪಾಡಿಕೊಳ್ಳೋದು ಉತ್ತಮ. ಪ್ರತಿಯೊಂದು ಆಸನವನ್ನ ಸರಿಯಾದ ಕ್ರಮದಲ್ಲೇ ಮಾಡಬೇಕು. ತಪ್ಪಾದ ಭಂಗಿ, ಬೆನ್ನು, ಮೊಣಕಾಲನ್ನ, ಕುತ್ತಿಗೆಯನ್ನ ಮಾಡಕ್ ಹೋಗ್ಬಾರ್ದು. ಆರೋಗ್ಯದ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಯೋಗಾಭ್ಯಾಸ ಮಾಡ್ಕೋಬೇಕು. ಹೃದಯ ಸಂಬಂಧಿ ಕಾಯಿಲೆ, ಅಧಿಕ ರಕ್ತದೊತ್ತಡ, ಬೆನ್ನುಮೂಳೆ ಸಮಸ್ಯೆ, ಮೊಣಕಾಲು ನೋವುಗಳು ಕಾಣಿಸಿಕೊಂಡ್ರೆ ತಜ್ಞರ ಸಲಹೆಯನ್ನ ಪಡೆದುಕೊಂಡು ಮಾಡ್ಕೊಳ್ಬಹುದು. ಇನ್ನು ಗರ್ಭಿಣಿಯರು ಎಚ್ಚರಿಕೆಯಿಂದ ಯೋಗಾಭ್ಯಾಸವನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ಗರ್ಭ ವ್ಯವಸ್ಥೆಯಲ್ಲಿ ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಅಭ್ಯಾಸವನ್ನ ಮಾಡ್ಕೊಳ್ಳೋದು ಉತ್ತಮ. ದೇಹದ ಸೂಚನೆಗಳನ್ನ ನೋಡೋದಾದ್ರೆ, ತಲೆ ಸುತ್ತು, ಉಸಿರಾಟದ ತೊಂದರೆ ಅಥವಾ ನೋವು ಕಂಡು ಬಂದ್ರೆ ತಕ್ಷಣ ಅಭ್ಯಾಸವನ್ನ ನಿಲ್ಲಿಸ್ಕೊಳ್ಬೇಕು. ಸರಿಯಾದ ಸ್ಥಳವನ್ನ ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಸ್ವಚ್ಛವಾದಂತ ಗಾಳಿ, ಶಾಂತವಾದ ಸ್ಥಳದಲ್ಲಿ ಯೋಗಾಭ್ಯಾಸ ಮಾಡ್ಕೊಳ್ಳೋದು ಉತ್ತಮ. ಅತಿಯಾದ ಒತ್ತಡ ಮಾಡ್ಕೊಳ್ಬೇಡಿ. ಸ್ಪರ್ಧೆಯಂತೆ ಮಾಡೋದ್ರಿಂದ ನಮ್ಮ ದೇಹ ಆಲಸ್ಯ ಆಗುತ್ತೆ. ದೇಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಗಾಭ್ಯಾಸವನ್ನ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಪ್ರತಿದಿನ ಕೆಲವು ನಿಮಿಷ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಹೊಸ ಉತ್ಸಾಹ ನೀಡುತ್ತದೆ. ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು. ಆದ್ದರಿಂದ ಪ್ರತಿದಿನ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಜೀವನದ ಕಡೆಗೆ ಹೆಜ್ಜೆ ಇಡುತ್ತಾ ಸೂರ್ಯನು ಪ್ರತಿದಿನ ಉದಯವಾಗುವಂತೆ ನಮ್ಮ ಜೀವನದಲ್ಲೂ ಸಹ ಹೊಸ ಶಕ್ತಿ, ಚೈತನ್ಯವನ್ನ ಪಡೆದುಕೊಳ್ಳೋಣ. ನೋಡಿ, ಸೂರ್ಯ ನಮಸ್ಕಾರ ಕೇವಲ ಒಂದು ವ್ಯಾಯಾಮವಲ್ಲ. ಅದು ದೇಹ, ಮನಸ್ಸು ಮತ್ತು ಉಸಿರಾಟವನ್ನ ಸಮತೋಲನಗೊಳಿಸುವ ಸಂಪೂರ್ಣ ಯೋಗ ಸಾಧನೆ. ಸರಿಯಾದ ವಿಧಾನದಲ್ಲಿ ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಅಭ್ಯಾಸ ಮಾಡಿದರೆ ಉತ್ತಮ ಆರೋಗ್ಯ ಪಡೆಯಬಹುದು. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಆರೋಗ್ಯವನ್ನ ಸಂಪಾದಿಸಿ. ಆರೋಗ್ಯವೇ ಜೀವನದ ನಿಜವಾದ ಸಂಪತ್ತು. ಸೂರ್ಯನ ಬೆಳಕು ಹೇಗೆ ಕತ್ತಲನ್ನ ದೂರ ಮಾಡುತ್ತದೆಯೋ
ಹಾಗೆಯೇ ಸೂರ್ಯ ನಮಸ್ಕಾರ ದೇಹ ಮತ್ತು ಮನಸ್ಸಿನ ಆಯಾಸವನ್ನ ದೂರ ಮಾಡುತ್ತದೆ. ದಿನದ ಕೇವಲ ಕೆಲವು ನಿಮಿಷಗಳು ಸೂರ್ಯ ನಮಸ್ಕಾರಕ್ಕೆ ಮೀಸಲಿಡಿ. ಜೀವನ ಪೂರ್ತಿ ಆರೋಗ್ಯದ ಲಾಭ ಪಡೆಯೋದಕ್ಕೆ ಸಾಧ್ಯವಾಗ್ತದೆ. ಬಲವಾದ ದೇಹ, ಶಾಂತ ಮನಸ್ಸು ಮತ್ತು ಉತ್ಸಾಹಭರಿತ ಜೀವನಕ್ಕಾಗಿ ಸೂರ್ಯ ನಮಸ್ಕಾರವನ್ನ ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳೋಣ. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಉತ್ತಮ ಜೀವನ ಶೈಲಿಯ ಮಾರ್ಗ. ಸೂರ್ಯ ನಮಸ್ಕಾರ ಅದರ ಮೊದಲ ಹೆಜ್ಜೆ. ಪ್ರತಿ ಸೂರ್ಯೋದಯವು ಹೊಸ ಅವಕಾಶವನ್ನ ನೀಡುತ್ತದೆ. ಸೂರ್ಯ ನಮಸ್ಕಾರದಿಂದ ಆ ದಿನವನ್ನ ಆರೋಗ್ಯಕರವಾಗಿ ಆರಂಭಿಸೋಣ.